ಹಾಯ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು FKCCIನ ಸಂಯೋಜಿತ ಆಶ್ರಯದಲ್ಲಿ ಯುವಕರಿಗಾಗಿ ರೂಪಿಸಿರುವಂತಹ ಮಂಥನ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರವಣ್ ಗುಡುತ್ತೂರ್ ಮಂಥನ್ನ ಅಧ್ಯಕ್ಷರು ಹಾಗೆಯೇ ಚಾರ್ಟೆಡ್ ಅಕೌಂಟೆಂಟ್, ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ. ನಮಸ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಚಿನ್ಮಯ್ ಆನಂದ್, ವಿಶೇಷವಾಗಿ ಫೈನಾನ್ಷಿಯಲ್ ಅಡ್ವೈಸರ್ ಹಾಗೆಯೇ ಒಬ್ಬ ಲೇಖಕರು, ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರಾದಂಥ ಶೋಭಾ ಮೇಡಮ್ರವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮವನ್ನು ಮೇಡಮ್ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಕುರಿತಾಗಿ ವಿಶೇಷವಾಗಿ ಹೇಳಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ತೀವಿ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಬಹಳ ಸಲ ನಾವು ಕಾಲೇಜಿಗೆ ಬರುವಾಗ ನಾವು ಏನಕ್ಕೆ ಬರ್ತಾ ಇದ್ದೀವಿ, ಕೇವಲ ಒಂದು ಪದವಿ ಪಡೆಯೋದಕ್ಕ, ಮಾರ್ಕ್ಸ್ ತಗೊಳ್ಳಿದಕ್ಕ, ಅಥವಾ ಕೆಲಸ ಜೀವನೋಪಾಯವನ್ನು ಕಂಡುಕೊಳ್ಳಿಕ್ಕ, ಇಷ್ಟಕ್ಕೆ ನಾವು ಕಾಲೇಜಿಗೆ ಬರೋದು ಅನ್ನೋದು ನಿಮಗಿರಬಹುದು. ಇವತ್ತಿನ ಈ ಒಂದು ಕಾರ್ಯಕ್ರಮ ಇದು ಕೇವಲ ಒಂದು ಸಂದರ್ಶನ ಅಲ್ಲ, ಒಂದು ಭಾಷಣ ಅಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ನಮಗೆ ನಮ್ಮ ಯುವ ವಿದ್ಯಾರ್ಥಿಗಳು ಕೇವಲ ಪದವಿ ಪಡ್ಕೊಂಡ್ರೆ ಸಾಕ, ಅಥವಾ ಅದರದ್ದು ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಇನ್ನು ಏನಾದರೂ ಯುವ ಮನಸ್ಸುಗಳಿಂದ ನಿರೀಕ್ಷಣೆ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮಲ್ಲಿ ಹೊಸ ಆಲೋಚನೆ ಇದೆಯಾ? ಇವತ್ತಿನ ದಿನಗಳಲ್ಲಿ ನಿಮ್ಮ ಹೊಸ ಆಲೋಚನೆ ನಮಗೆ ಬೇಕಾಗಿದೆ. ನಿಮ್ಮಲ್ಲಿ ಆಲೋಚನೆ ಇದ್ದರೆ ನಮಗೆ ವೇದಿಕೆ ಇದೆ. ಅದನ್ನು ನಾವು ಇವತ್ತು FKCCIನ ಇನೋ ಮಂಥನ್ 2026 ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಕೇವಲ ಪದವಿ ಸಾಕಾಗೋದಿಲ್ಲ. ಸಮಸ್ಯೆಯನ್ನು ಬಗೆಹರಿಸುವ ಒಂದು ಉತ್ತಮವಾದಂಥ ಕೌಶಲ್ಯ, ಹೊಸ ಆಲೋಚನೆ, ಹೊಸ ವಿಮರ್ಶನಾತ್ಮಕ ಮನೋಭಾವ ಇವುಗಳು ಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲಿ ಈ ರೀತಿಯಾದಂಥ ಕುತೂಹಲ ಮನೋಭಾವ ಹಾಗೂ ಹೊಸ ಐಡಿಯಾಸ್, ಆಲೋಚನೆಗಳು ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ವೇದಿಕೆ, ಸ್ಪರ್ಧೆಯ ಮೂಲಕ ಆ ಸ್ಪರ್ಧೆ ಏನು, ಅದರ ವಿಶೇಷತೆ ಏನು, ಪ್ರತಿಯೊಂದನ್ನು FKCCIನ ಇನೋ ಮಂಥನ್ 2026ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಇದನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಖಂಡಿತವಾಗಿ ತಪ್ಪದೆ ಕಡೆ ತನಕ ನೋಡಬೇಕು. ಸ್ಪರ್ಧೆಯ ವಿಚಾರ, ಬಹುಮಾನ, ದೊಡ್ಡ ಬಹುಮಾನ ಕೂಡ ಇದೆ. ಇದೆಲ್ಲ ವಿಚಾರವನ್ನು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ಅದನ್ನೆಲ್ಲ ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ಮುಖ್ಯ ಅತಿಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಓವರ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಕೃಷ್ಣಮೂರ್ತಿಯವರೇ, ಪ್ರಶ್ನೆಗಳನ್ನು ನೀವು ಕೇಳಿ, ಹಾಗೆ FKCCI ಇನೋ ಮಂಥನ್ನ ಪರಿಚಯವನ್ನು ನಮ್ಮ ಮಕ್ಕಳಿಗೆ ಮಾಡ್ಕೊಳ್ಳೋಣ. ನಮ್ಮ ಪದವಿ ಕಾಲೇಜಿನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ಬಹಳ ಬುದ್ಧಿವಂತ ಇದ್ದಾರೆ, ಬಹಳ ಆಲೋಚನೆಗಳು, ಹೊಸ ಹೊಸ ನವೀನ ಚಿಂತನೆಗಳಿದೆ. ನವೋದ್ಯಮಕ್ಕೆ ಅವರು ತಯಾರಾಗುವಂಥ ಎಲ್ಲ ಅವರಲ್ಲಿ ಮನೋಭಾವ ಇದೆ. ಅವರಿಗೆ ಬೇಕಾಗಿರೋದು ಸ್ವಲ್ಪ ಮಟ್ಟಿನ ಮಾರ್ಗದರ್ಶನ, ಮೆಂಟರ್ಶಿಪ್. ಅವುಗಳನ್ನೆಲ್ಲ ನಾವು FKCCI ಇನೋ ಮಂಥನ್ನ ಸ್ಪರ್ಧೆಯ ಮೂಲಕ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ವಿ ಶಾಲ್ ಸಿ ದ್ಯಾಟ್. ಸರ್, ಆ್ಯಕ್ಚುಲಿ ಮಂಥನ್ ಅಂದರೆ ಏನು ಸರ್? ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. FKCCIಯಲ್ಲಿ ನಾವು ಕಳೆದ 17 ವರ್ಷದಿಂದ ಈ ಮಂಥನ್ ಅನ್ನೋ ಪ್ರೋಗ್ರಾಮ್ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಮಂಥನ್ ಅನ್ನೋ ಪ್ರೋಗ್ರಾಮ್ ಏನು ಅಂತಂದರೆ, ಇದು ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಕಾಂಪಿಟಿಷನ್. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದು ನಿಮ್ಮ ಐಡಿಯಾ ಇದ್ದರೆ, ಈ ಐಡಿಯಾನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ, ಬಟ್ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಇದಕ್ಕೆ ಈ ಪ್ಲ್ಯಾಟ್ಫಾರ್ಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓವರಾಲ್ ಐಡಿಯಾ ಏನು ಅಂತಂದರೆ, ಇವತ್ತಿನ ವಿದ್ಯಾರ್ಥಿ, ಟುಡೇಸ್ ಸ್ಟೂಡೆಂಟ್ ಈಸ್ ಟುಮಾರೋಸ್ ಆಂಟ್ರಪ್ರನರ್, ಇದೇ ನಮ್ಮ ಆಬ್ಜೆಕ್ಟಿವ್. ಅದು ಮತ್ತು ನಮ್ಮ ಡೈರೆಕ್ಟರ್ ಮೇಡಮ್ ಹೇಳ್ದಂಗೆ ಈ ವರ್ಷ ಗೌರ್ಮೆಂಟ್ ಆಫ್ ಕರ್ನಾಟಕ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ಈ ಬೆನಿಫಿಟ್ನ ಆದಷ್ಟು ಜಾಸ್ತಿ ಸ್ಟೂಡೆಂಟ್ಸ್ಗೆ ತಲುಪೋ ಥರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು ಮಂಥನ್ ಇನ್ ಶಾರ್ಟ್. ಓಕೆ, ಸೂಪರ್ ಸರ್. ತಾವು ಹೇಳ್ತಾ ಇದ್ದೀರಿ ಈ ಒಂದು ಇನಿಷಿಯೇಟಿವ್ಸು ಸುಮಾರು 17 ಇಯರ್ಸಿಂದ ಅಂತ, ಏನಾದರೂ ಅದ್ರ ಬಗ್ಗೆ, ಅದ್ರ ಹಿನ್ನೆಲೆ ಹೇಗೆ ಬಂತು ಅಂತ? ಲಾಸ್ಟ್ 17 ಇಯರ್ಸಿಂದ ಮಂಥನ್ ಅನ್ನೋ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ಮಂಥನ್ ಬಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಫ್ಲಾಗ್ ಆಫ್ ಮಾಡಿದ್ದು. ಅದು ನಮ್ಮ ಮುರಳೀಧರ್ ಸರ್ ಅಂತ, ಈಸ್ ದ ಪಾಸ್ಟ್ ಪ್ರೆಸಿಡೆಂಟ್ ಆಫ್ FKCCI. ಹಿ ವಾಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ದಿಸ್ ಪ್ರೋಗ್ರಾಮ್. ಆ ಲಾಸ್ಟ್ 17 ಇಯರ್ಸಿಂದ ಇಲ್ಲಿ ತನಕ ತುಂಬ ಪಾಸ್ಟ್ ಪ್ರೆಸಿಡೆಂಟ್ಸು ಈ ಪ್ರೋಗ್ರಾಮ್ನ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಪಾಸ್ಟ್ ಪ್ರೆಸಿಡೆಂಟ್ಸ್ ಆ್ಯಂಡ್ ಅಡ್ವೈಸರ್ಸ್ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕರೆಂಟ್ ಪ್ರೆಸಿಡೆಂಟ್ ಆಫ್ FKCCI ಮಿಸ್ ಉಮಾ ರೆಡ್ಡಿ ಅವರು ತುಂಬ ಪ್ರೋತ್ಸಾಹ ಕೊಡಬೇಕು ಸ್ಟೂಡೆಂಟ್ಸ್ಗೆ, ಅವ್ರನ್ನ ಆಂಟ್ರಪ್ರಿನರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಅವ್ರಿಗೊಂದು ಡ್ರೀಮ್. ರಾದರ್ ದೆನ್ ಜಾಬ್ ಸೀಕರ್ಸ್ ವಿ ಶುಡ್ ಬಿ ಜಾಬ್ ಪ್ರೊವೈಡರ್ಸ್ ಅನ್ನೋದು ಅವ್ರದ್ದೊಂದು ಇಂಟೆನ್ಷನ್.
ಅದರಿಂದ ಈ ಮಂಥನ್, ಈ ವರ್ಷ 18th ಎಡಿಷನ್ ಮಂಥನ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಟೈಅಪ್ ಮಾಡಿಕೊಂಡು ನಮ್ಮ ಪ್ರೆಸಿಡೆಂಟ್ ಮೇಡಮ್ ಉಮಾರೆಡ್ಡಿ ಮೇಡಮು ಇದನ್ನು ಜಾಸ್ತಿ ಜನಕ್ಕೆ ಬೆನಿಫಿಟ್ ಬರಲಿ, ಜಾಸ್ತಿ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಬರಲಿ ಅಂತ ಅವರು ಟ್ರೈ ಮಾಡ್ತಾರೆ. ಮಂಥನ್ ಅನ್ನೋ ಪ್ರೋಗ್ರಾಮು ಇದು ಒಂದು ದಿವಸದ ಪ್ರೋಗ್ರಾಮ್ ಅಲ್ಲ, ಇದೊಂದು 6 months ಕಾಲ ನಡೆಯುವಂಥ ಜರ್ನಿ. ಈ ಜರ್ನಿನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಈ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರ ಹತ್ರ ಐಡಿಯಾ ಇದೆ ಅವರು ಒಂದು ಅಪ್ಲಿಕೇಶನ್ ಮಾಡಬೇಕು. ಈ ಅಪ್ಲಿಕೇಶನಲ್ಲಿ ನೀವು ಪ್ರಾಬ್ಲಮ್ ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಅದ್ರ ರಿಲೇಟೆಡ್ ಐಡಿಯಾ ಏನಿದೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಈ ಐಡಿಯಾ ಬಗ್ಗೆ ನೀವು ಈ ಅಪ್ಲಿಕೇಶನ್ನಲ್ಲಿ ಮಾಹಿತಿ ಕೊಡಬೇಕು. ಇದು ಸ್ಟೇಜ್ 1. ಸ್ಟೇಜ್ 2ನಲ್ಲಿ ಏನಾಗುತ್ತೆ, ಈ ಅಪ್ಲಿಕೇಶನ್ಸ್ ನೀವು ಕಳಿಸಾದ್ಮೇಲೆ ನಾವು ಶಾರ್ಟ್ ಲಿಸ್ಟಿಂಗ್ ಪ್ರಾಸೆಸ್ ಅನ್ನೋದನ್ನು ಶುರು ಮಾಡ್ತೀವಿ. ಅಂತಂದರೆ ಯಾವ್ಯಾವ ಸ್ಟೂಡೆಂಟ್ಸು ನೀಟಾಗಿ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಇಲ್ಲ ಸೊಲ್ಯೂಷನ್ ಬೇಸಿಕ್ಕಾ, ಸೊಲ್ಯೂಷನ್ ಆ್ಯಕ್ಚುಲಿ ಪಾಸಿಬಲಾ ಅನ್ನೋದು ನಾವು ನೋಡಲ್ಲ, ಬಟ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಇಲ್ವಾ, ಎಷ್ಟೇ ಬೇಸಿಕ್ ಸೊಲ್ಯೂಷನ್ ಇದ್ದರೂ ವಿ ವಿಲ್ ಎಂಕರೇಜ್ ಸಚ್ ಸ್ಟೂಡೆಂಟ್ಸ್. ಬಟ್ ಏನು ಬರೀ ಪ್ರಾಜೆಕ್ಟ್ ವರ್ಕ್ ಥರ ಸಬ್ಮಿಷನ್ ಇದೆಯಾ, ಬರೀ PPT ಸಬ್ಮಿಷನ್ ಇದೆಯಾ, ಆ ಥರ ಕೇಸಸ್ನ ನಾವು ಜಾಸ್ತಿ ಎಂಕರೇಜ್ ಮಾಡಲ್ಲ. ಬಟ್ ಆ್ಯಕ್ಚುಲಿ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಐಡಿಯಾಸ್ ಯಾರ್ದಿದೆ ಅನ್ನೋರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ. ದಿಸ್ ಇಸ್ ಸ್ಟೇಜ್ 1. ಸ್ಟೇಜ್ 2ನಲ್ಲಿ ಜೂರಿ ಅಂತ ನಮ್ಮವ್ರು ಏನಿರ್ತಾರೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್, ಈ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಇನ್ವೆಸ್ಟರ್ಸು ಸೇರಿ ಅವರು ಕ್ವೆಶನ್ಸ್ ಕೇಳ್ತಾರೆ ಸ್ಟೂಡೆಂಟ್ಸಿಗೆ. ಅಂದರೆ ಅವ್ರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವರಿಗೆ ಕ್ಲಾರಿಟಿ ಇದೆಯಾ, ಅವರು ಈ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಚಾನ್ಸ್ ಇದೆಯಾ, ಅವ್ರಿಗೆ ಕೇಪಬಿಲಿಟಿ ಇದೆಯಾ ಅನ್ನೋ ಕ್ವೆಶನ್ಸ್ ಅವ್ರು ಕೇಳ್ತಾರೆ. ಜೂರಿ ರೌಂಡ್ಸ್ ಮುಖಾಂತರ ನೆಕ್ಸ್ಟು ವರ್ಕ್ಶಾಪ್ಸ್ ಶುರುವಾಗುತ್ತೆ. ಈ ವರ್ಕ್ಶಾಪ್ಸಲ್ಲಿ ಭಾಳ ಟಾಪಿಕ್ಸ್ ಬಗ್ಗೆ ಕವರೇಜ್ ಇರುತ್ತೆ. ಈಗ ಕಸ್ಟಮರ್ನ ಹೇಗೆ ಐಡೆಂಟಿಫೈ ಮಾಡೋದು, ನನ್ನ ಪ್ರಾಡಕ್ಟು ಇಲ್ಲ ಸರ್ವಿಸ್ಗೆ ಪ್ರೈಸಿಂಗ್ ಹೆಂಗೆ ಮಾಡಬೇಕು, ಇಲ್ಲ ಕಾಸ್ಟ್ನ ನಾನು ಹೆಂಗೆ ಮ್ಯಾನೇಜ್ ಮಾಡಲಿ, ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ನನಗೆ ಏನೇನು, ನನ್ನ ಪ್ರಾಡಕ್ಟಿಗೆ ಈ ಥರ ಮಾರ್ಕೆಟಿಂಗ್ ಮಾಡ್ಬೋದಾ, ನನ್ನ ಹತ್ರ ಕೋ-ಫೌಂಡರ್ ಇಲ್ಲ, ಹೌ ಡು ಐ ಐಡೆಂಟಿಫೈ ಅ ಕೋ-ಫೌಂಡರ್, ಈ ಥರ ಬೇಸಿಕ್ ಆಂಟ್ರಪ್ರಿನರ್ಶಿಪ್ ರಿಲೇಟೆಡ್ ಕ್ವೆಶನ್ಸು ನಿಮಗೆ ತುಂಬ ಬರುತ್ತೆ. ಈ ಥರ ಕ್ವೆಶನ್ಸ್ಗೆ ಆನ್ಸರ್ಸು ನಿಮಗೆ ನಾಲೆಡ್ಜ್ ವರ್ಕ್ಶಾಪ್ಸ್ ಮುಖಾಂತರ ಗೊತ್ತಾಗುತ್ತೆ. ಫೈನಲಿ ನಿಮಗೆ ಮೆಂಟರ್ಶಿಪ್ ಅನ್ನೋ ರೌಂಡ್ಸ್ ಇರುತ್ತೆ. ಮೆಂಟರ್ಶಿಪ್ ಅಂತಂದ್ರೆ ಏನು, ಈ ನಿಮ್ಮ ಐಡಿಯಾಸ್ ಏನಿದೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ರಿಫೈನ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಮೆಂಟರ್ಸು ಥಿಯರಿಟಿಕಲ್ ಆಗಿ ಡಿಸ್ಕಸ್ ಮಾಡಿ ನಿಮಗೆ ಸಜೆಷನ್ಸ್ ಕೊಡಲ್ಲ. ಈ ಮೆಂಟರ್ಸು ಅಗೇನ್ ಅವರೂ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆಗಿರೋದ್ರಿಂದ, ರಿಯಲ್ ಲೈಫ್ ಬಿಸ್ನೆಸ್ ಪೀಪಲ್ ಆಗಿರೋದ್ರಿಂದ ಅವ್ರ ರಿಯಲ್ ಲೈಫ್ ಇನ್ಪುಟ್ಸ್ ಕೊಟ್ಟು ನಿಮಗೆ ನಿಮ್ಮ ಐಡಿಯಾನ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತಗೊಂಡು ಹೋಗಬೇಕು, ಇಲ್ಲ ನಿಮ್ಮ ಐಡಿಯಾನ ಮಾಡಿಫೈ ಮಾಡಬೇಕಾ, ಏನಾದರೂ ಫೈನ್ ಟ್ಯೂನಿಂಗ್ ಮಾಡಬೇಕಾ ಅನ್ನೋದು ಅವ್ರು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ಇದೊಂದು ಮೆಂಟರ್ಶಿಪ್ ಅನ್ನೋ ಪ್ರೋಗ್ರಾಮ್. ಫೈನಲಿ ಕ್ಯಾಶ್ ಪ್ರೈಸಸ್, ಅಗೇನ್ ನಮ್ಮ ಡೈರೆಕ್ಟರ್ ಮೇಡಮ್ ಹೇಳ್ದಂಗೆ ಅಪ್ ಟು 25 lakhs ಆಫ್ ಕ್ಯಾಶ್ ಪ್ರೈಸಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಅಂದರೆ ಕ್ಯಾಶ್ ಪ್ರೈಸಸ್ ಅಂದರೆ ಈಗ ಸ್ಟೂಡೆಂಟ್ಸಿಗೆ ಪ್ರಾಡಕ್ಟ್ ಏನಾದರೂ ಡೆವಲಪ್ ಮಾಡಬೇಕು, ಅದಕ್ಕೆ ಕ್ಯಾಶ್ ಬೇಕಾಗತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ಪ್ರೋಟೋಟೈಪ್ ಡೆವಲಪ್ ಮಾಡಬೇಕು, ಇಲ್ಲ ವ್ಯಾಲಿಡೇಷನ್ ಬೇಸಿಕ್ ಮಾರ್ಕೆಟಿಂಗ್ ಮಾಡಬೇಕು, ಅದಕ್ಕೆ ಈ ಕ್ಯಾಶ್ ಯೂಸ್ ಆಗೋ ಅಂಥದ್ದು. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ಕಾಂಪಿಟಿಷನ್ ಅನ್ನೋಕ್ಕಿಂತಲೂ ಜಾಸ್ತಿ ಇದು ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಆ್ಯಸ್ ಅ ಸ್ಟೂಡೆಂಟ್ ಗೆಟಿಂಗ್ ದ ಪ್ರೈಸ್ ಮನಿನೂ ಇಂಪಾರ್ಟೆಂಟು, ಬಟ್ ಓವರ್ ಆಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಯು ಆ್ಯಸ್ ಅನ್ ಇಂಡಿವಿಜುವಲ್, ಅಂದರೆ ಆ್ಯಸ್ ಅನ್ ಆಂಟ್ರಪ್ರಿನರ್ ಏನೇನು ಸ್ಕಿಲ್ಸ್ ಬೇಕು ಅದನ್ನು ನಿಮಗೆ ತಲುಪಿಸೋ ಅಂಥದ್ದು ಆಬ್ಜೆಕ್ಟಿವ್ ಆಫ್ ಮಂಥನ್ ಆಗಿದೆ. ಓಕೆ ಸರ್, ಫೈನ್. ಈ ಪ್ರೋಗ್ರಾಮಲ್ಲಿ 3 stages ಇದೆ ಅಂತ ಹೇಳಿದ್ರಿ. ಈ 3 stagesಗೆ ಏನಾದರೂ ಟೈಮ್ ಲೈನ್ ಏನಾದರೂ ಇದೆಯಾ? ಯಾವಾಗ ಫಸ್ಟ್ ಸ್ಟೇಜು, ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜು, ಅಲ್ಟಿಮೇಟ್ಲಿ ಫೈನಲ್ ಸ್ಟೇಜ್ ಯಾವ್ದು, ಏನಾದರೂ ಟೈಮ್ ಲೈನ್ ಏನಾದರೂ ಇದೆಯಾ ಸರ್? ಮಂಥನ್ 6 months ಪ್ರೋಗ್ರಾಮ್ ಅಂತ ಹೇಳಿದ್ವಲ್ಲ, ಇದರಲ್ಲಿ ಸ್ಟೇಜಸ್ ಏನು ಬರುತ್ತೆ ಅಂದರೆ, ಫಸ್ಟ್ ಅಪ್ಲಿಕೇಶನ್ಗೆ ಡೆಡ್ಲೈನ್ ಬಂದು ಫೆಬ್ರವರಿ ಮಂತಲ್ಲಿ ಅಪ್ಲಿಕೇಶನ್ ಡೆಡ್ಲೈನ್ ಇರುತ್ತೆ. ಈ ಅಪ್ಲಿಕೇಶನ್ ಡೆಡ್ಲೈನ್ ಆದಮೇಲೆ ನಾಲೆಡ್ಜ್ ವರ್ಕ್ಶಾಪ್, ಮುಂಚೆ ಹೇಳ್ದಂಗೆ ತುಂಬ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್, ಹ್ಯಾಂಡ್ ಹೋಲ್ಡಿಂಗ್ ಸೆಷನ್ಸ್ ನಡೆಯುತ್ತೆ. ಇದು ಬಂದು ಫೆಬ್ರವರಿ ಆ್ಯಂಡ್ ಮಾರ್ಚ್ ಮಂತಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ನಾಲೆಡ್ಜ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಇಮಿಡಿಯೇಟ್ಲಿ ಆಫ್ಟರ್ ನಾಲೆಡ್ಜ್ ವರ್ಕ್ಶಾಪ್ ಆದ ತಕ್ಷಣ ಇದು ಬಿಸ್ನೆಸ್ ಪ್ಲಾನ್ನ ಜೂರಿ ಸೆಲೆಕ್ಷನ್ ಪ್ರೋಸೆಸ್ ಅನ್ನೋದು ಶುರು ಆಗುತ್ತೆ.
ಯಾವ ತಿಂಗಳಲ್ಲಿ? ಏಪ್ರಿಲ್ ತಿಂಗಳಲ್ಲಿ ಜೂರಿ ಸೆಲೆಕ್ಷನ್ ಪ್ರಾಸೆಸ್ ಅನ್ನೋದು ಶುರು ಆಗುತ್ತೆ. ಮತ್ತು ಮೇ ತಿಂಗಳಲ್ಲಿ ಮೆಂಟರ್ಶಿಪ್ ಪ್ರೋಸೆಸ್ ಶುರು ಆಗುತ್ತೆ. ಫಿನಾಲೆ, ಫೈನಲ್ ಡಿಸಿಷನ್ ಆಫ್ ದ ವಿನ್ನರ್ಸ್ ಅನ್ನೋದು ಫಿನಾಲೆ ಅಂತ ಹೇಳ್ತೀವಿ. ಫಿನಾಲೆ ಬಂದು ಜೂನ್ 2026 ಇರುತ್ತೆ. ಈಗ ನಮ್ಮ ಮೆಂಟರ್ಸ್ ಯಾರಿದ್ದಾರೆ, ದೇ ಆರ್ ಆಲ್ರೆಡಿ ಆಂಟ್ರಪ್ರಿನರ್ಸ್, ಬಿಸ್ನೆಸ್ ಓನರ್ಸ್. ಓಕೆ. ಅವರೆಲ್ಲ ಆಗಲೇ ಸಕ್ಸಸ್ಫುಲ್ ಆಗಿದ್ದಾರೆ. ಎಷ್ಟೊಂದು ಜನ ಶಾರ್ಕ್ ಟ್ಯಾಂಕಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ವಿನ್ನರ್ಸ್ ಲಾಸ್ಟ್ ಟೈಮ್ ಬಂದು ಮಾತಾಡಿದ್ರು. ಇನ್ನು ಕೆಲವರು ಉದ್ಯಮಿಗಳು, ಓಕೆ, ಸುಮಾರು ಜನಕ್ಕೆ ಕೆಲಸ ಕೊಟ್ಟಿರೋರು ಇದ್ದಾರೆ. ಓಕೆ. ಮತ್ತು ಇನ್ನು ಕೆಲವರು ಹೊರದೇಶದಲ್ಲಿದ್ದು ಅಲ್ಲೂ ಬಿಸ್ನೆಸ್ ಮಾಡಿ ಇಲ್ಲೂ ಬಂದು ಹೇಳ್ಕೊಡ್ಬೇಕು. ಇವ್ರದ್ದೆಲ್ಲ ಒಂದು ಉದ್ದೇಶ ನಾನು ನೋಡಿರೋದು, ನಾನು ಒಂದು 5-6 ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ. ನಾನು ನೋಡಿರೋದೇನು ಅಂದರೆ, ಏನೋ ಒಂದು ಹೇಳ್ಕೊಡ್ಬೇಕು ಯುವಕರಿಗೆ, ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅವ್ರು ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ಸು, ದೇ ವರ್ ಎಕ್ಸ್ಪೆಕ್ಟಿಂಗ್ ಸಮ್ಮನ್ ವಿಲ್ ಬಿ ದೇರ್. ಸುಮ್ಮನೆ ಬೆನ್ ತಟ್ಬಿಟ್ಟು ಇದೀವಿ ಕಣೋ, ಹೋಗೋ ಮುಂದೆ, ಇದನ್ನೊಂಚೂರು ಈ ಥರ ನೋಡು, ಇದನ್ನೊಂಚೂರು ಈ ಥರ ನೋಡು ಅಂತ ಹೇಳೋರು ಬೇಕು. ಹಾಗಾಗಿ ದೇ ವಾಂಟ್ ಟು ಪೇ ಫಾರ್ವರ್ಡ್. ನನಗೆ ಯಾರು ಇರಲಿಲ್ಲ, ಅಥವಾ ನಂಗೆ ಯಾರೋ ಗೊತ್ತಿಲ್ಲದೆ ಅವ್ರು ಬಂದು ಹೆಲ್ಪ್ ಮಾಡಿದ್ರು, ಸಹಾಯ ಮಾಡಿದ್ರು. ಹಾಗಾಗಿ ನಾನು ಇದನ್ನು ಸಹಾಯ ಮಾಡಬೇಕು. ಇವ್ರು ಯಾರು ಪೇಡಲ್ಲ. ಓಕೆ. ಸೊ ನಮ್ಗೆ ಇನ್ನೊಂದು ಚಾಲೆಂಜ್ ಏನು ಅಂದರೆ, ಸುಮಾರು ಜನ ಮೆಂಟರ್ಸ್ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅಥವಾ ಇರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಇವರೆಲ್ಲ ದೇ ಆರ್ ರೆಡಿ ಟು ಗೈಡ್, ಆ್ಯಂಡ್ ಸಮ್ ಆಫ್ ದಮ್ ವಿಲ್ ಬಿ ಡೂಯಿಂಗ್ ಈವನ್ ಆಫ್ಟರ್ ವರ್ಕಿಂಗ್ ಟೈಮ್. ಬಟ್ ದೇ ವಾಂಟ್ ಟು ಎನ್ಶೂರ್ ದಟ್ end of the day, the Indian economy becomes stronger because the future of entrepreneurship is here ಅಂತ. ಓಕೆ. ಒಟ್ಟಾರೆ ನಮ್ಮ ಯೂತ್ಸ್ನ ಅವರೇ ಜಾಬ್ ಕ್ರಿಯೇಟರ್ ಥರ ಮಾಡಬೇಕು. ಜಾಬ್ ಸರ್ಚ್ ಮಾಡ್ತಿದ್ದಾರೆ ನಮ್ಮ ಯೂತ್ಸ್. ನಾವೆಲ್ಲ ಜಾಬ್ನ ಸರ್ಚ್ ಮಾಡ್ತಿದ್ವಿ. ಆ್ಯಕ್ಚುಲಿ ಮಂಥನ್ ಉದ್ದೇಶ ಏನಂದರೆ, ಜಾಬ್ನ ಕ್ರಿಯೇಟ್ ಮಾಡಬೇಕು. ಆ ಮೂಲಕ ಇಂಡಿಯಾ ಅಂದರೆ ಥ್ರೂಔಟ್ ಇಂಡಿಯಾದಲ್ಲಿ ಸಣ್ಣ ಸಣ್ಣ ಇಂಡಸ್ಟ್ರೀಸನ್ನು ಸ್ಟಾರ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು ಅನ್ನೋದು, ಅಲ್ಟಿಮೇಟ್ಲಿ ನಾವು GDPನ ಜಾಸ್ತಿ ಮಾಡಬೇಕು ಅನ್ನೋದು ಉದ್ದೇಶ. ಆ್ಯಕ್ಚುಲಿ ಸರ್ ಹೇಳಿದಾಗೆ, ಏನು ಲೈವ್ ಇದು ಮೆಂಟರ್ಶಿಪ್ ಸೆಷನ್ ಅನ್ನೋದಕ್ಕಿಂತನೂ ಲೈವ್ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡ್ತಾರೆ, ಪ್ರಾಕ್ಟಿಕಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ವಂಡರ್ಫುಲ್ಲಾಗಿ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಸರ್. ಒಂದು ಚಿಕ್ಕ ಕತೆ ಹೇಳ್ತೀನಿ. ಹೇಳಿ ಸರ್. ಖಂಡಿತ. ಹೀಗೆ ಒಬ್ಬ ಯಾರನ್ನೋ ಕೇಳ್ತಾ ಇದ್ದಂತೆ, ಏನಾಯ್ತು ನಿಂದೇನು ಸ್ಟೋರಿ, ನಂದೇನು ಸ್ಟೋರಿ, ನಮ್ಮಪ್ಪ ಇದು ಮಾಡಿದ್ರು, ನಮ್ಮಪ್ಪ ಇದು ಮಾಡಿದ್ರು ಅಂತ. ಒಬ್ಬ ಹೇಳಿದಂತೆ, ನಮ್ಮಪ್ಪ ಕೋಟ್ಯಾಧೀಶ್ವರರಾಗಿದ್ರು, ರಾತ್ರಿ ಎಲ್ಲ ಕಳ್ಕೊಂಡ್ಬಿಟ್ರು. ಹೌದಾ, ಏನಾಯ್ತು? ನಮ್ಮ ಅಪ್ಪನ ಹತ್ರ ಏನು ಅಷ್ಟು ದುಡ್ಡು ಇರಲಿಲ್ಲ, ಯಾರೋ ಒಬ್ಬರು ಒಂದು ಐಡಿಯಾ ಕೊಟ್ಟರು, ನೀನು ಬರೀ ಒಂದು 2 ಎಮ್ಮೆ ಸಾಕೊಂಡು ಅಥವಾ ಚಿಕ್ಕ ವ್ಯವಸಾಯ ಮಾಡ್ಕೊಂಡಿದ್ರೆ ಆಗಲ್ಲ, ಸೀಡ್ಲೆಸ್ ದ್ರಾಕ್ಷಿ ಬೆಳಿ, ದಟ್ಸ್ ದ ಟ್ರೆಂಡ್, ದಟ್ ಈಸ್ ಹ್ಯಾಪ್ನಿಂಗ್, ಟೆಕ್ನಾಲಜಿ ಎಲ್ಲ ಇದೆ, ಸೀಡ್ಲೆಸ್ ದ್ರಾಕ್ಷಿ ಬೆಳಿ ಅಂತ ಬೆಳೆದ್ರಂತೆ. ಬಂಪರ್ ಕ್ರಾಪ್, ಕೋಟಿ ದುಡ್ಡಾಗೋಯ್ತು. ಒಳ್ಳೆ ಐಡಿಯಾ ಸರ್, ಸೀಡ್ಲೆಸ್ ದ್ರಾಕ್ಷಿ ಅಂತ ಹೇಳಿದ್ರಿ, ನೆಕ್ಸ್ಟ್ ಏನು ಬೆಳೀಲಿ ಸರ್? ಸೀಡ್ಲೆಸ್ ಆರೆಂಜ್ ಬೆಳಿ, ಕಿತ್ಲೆ ಹಣ್ಣು. ಸರಿ ಸರ್. ನೆಕ್ಸ್ಟ್ ಹೋಗಿ ಅದನ್ನು ಬೆಳೆದಂತೆ ಕೋಟಿ ದುಡ್ಡಾಗೋಯ್ತು. ಒಳ್ಳೆ ಐಡಿಯಾ, ಇದು ಆಯಿತು ಅದಾಯಿತು. ನೆಕ್ಸ್ಟ್ ಅವ್ರ ಹತ್ರ ಏನು ಕೇಳೋದು, ದುಡ್ಡದು ನನ್ನ ಹತ್ರ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದೇನೋ ಕ್ರಾಪ್ ಬೆಳೆದ್ರಂತೆ, ಎಲ್ಲ ಕಳ್ಕೊಂಬಿಟ್ರು. ಏನು ಬೆಳೆದ್ರು ಗೊತ್ತಾ ನೆಕ್ಸ್ಟು? ಸೀಡ್ಲೆಸ್ ಕಡಲೆಕಾಯಿ. ಸೊ ಹಾಗಾಗಿ ಮೆಂಟರ್ಶಿಪ್ ಅನ್ನೋದು ಬೇಕು. ಓಕೆ. ದೊಡ್ಡವ್ರು ಹೇಳಿದಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸೊ ಹಾಗಾಗಿ ಮೆಂಟರ್ಸ್ ಹೇಳಿದ್ದಾರೆ, ನಾನು ಪಲ್ಟಿ ಹೊಡೆದ್ಬಿಟ್ಟಿದ್ದೀನಿ, ನಾನು ಸುಮಾರು ಸತಿ ಬಿದ್ದಿದ್ದೀನಿ, ಡೂ ಸಮ್ ಅದರ್ ಮಿಸ್ಟೇಕ್, ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್ ವಿಚ್ ಐ ಡಿಡ್. ಸೊ ದಟ್ಸ್ ದ ಇಂಟೆನ್ಷನ್ ಆಫ್ ಆಲ್ ದ ಮೆಂಟರ್ಸ್ ಕಮಿಂಗ್ ಟುಗೆದರ್ ಅಂಡ್ ವಿ ಆಲ್ ಸಪೋರ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಕಾಸ್. ಈಗ ಫುಲ್ ಐಡಿಯಾ ಇರಬೇಕು ಅಂತ ಏನು ಕಂಪಲ್ಷನ್ ಇಲ್ಲ. ನಿಮ್ಮದು ಬೇಸಿಕ್ ಐಡಿಯಾ ಇದ್ದು ಅಪ್ಲಿಕೇಶನ್ ಮಾಡಿದ್ರೆ, ನಾನು ಮುಂಚೆ ಹೇಳ್ದಂಗೆ ಈ ನಮ್ಮ 6 months ಜರ್ನಿನಲ್ಲಿ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ಎಕ್ಸ್ಪರ್ಟ್ಸ್ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಐಡಿಯಾ ವರ್ಕ್ ಆಗೋದಿಲ್ವಾ ಅಂತ ಮುಂಚಿತವಾಗೇ ಹೇಳ್ತಾರೆ. ಯಾಕಂದರೆ ಮಂಥನ್ನಲ್ಲಿ ಈಗ ಸ್ಟ್ಯಾಗ್ನೇಷನ್ ಅನ್ನೋದು, ಒಂದೇ ಐಡಿಯಾ ಇಟ್ಕೊಂಡು ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಅದು ಸಕ್ಸಸ್ ಆಗ್ತಾ ಇಲ್ಲ, ಆಗತ್ತೆ ಅಂತ ಎಳೆಯೋದು, ಇಟ್ ಈಸ್ ನಾಟ್ ದ ಇಂಟೆನ್ಷನ್ ಆಫ್ ಮಂಥನ್ನಲ್ಲಿ ಐಡಿಯಾ ಕ್ಲಾರಿಟಿ ಇದ್ದು ಸಕ್ಸಸ್ಫುಲ್ ಆಗತ್ತಾ ಇಲ್ವಾ ಅನ್ನೋದು ಆದಷ್ಟು ಬೇಗ ತಿಳಿದಷ್ಟು ಒಳ್ಳೆಯದು. ಫೇಲ್ ಫಾಸ್ಟ್, ರಿಕವರ್ ಫಾಸ್ಟ್, ಮೂವ್ ಆನ್ ಫಾಸ್ಟ್. ಅಂದರೆ ಯು ಹ್ಯಾವ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಲೆವೆಲ್. ಐದರ್ ಏನಾದರೂ ಚೇಂಜಸ್ ಮಾಡಿ, ನಿಮ್ಮ ಐಡಿಯಾಗೆ ಚೇಂಜಸ್ ಮಾಡಿ ಅದು ಸಕ್ಸಸ್ಫುಲ್ ಆಗೋ ಥರ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಖಂಡಿತವಾಗ್ಲೂ ಈಗ ಐಡಿಯಾಸ್ ಅನ್ನೋದು ಜಾಗ್ರಫಿಕಲ್ ಲೊಕೇಶನ್ ಸ್ಪೆಸಿಫಿಕ್ ಅಲ್ಲ. ಈಗ ಐಡಿಯಾಸ್ ಯಾರಾದರೂ ಎಲ್ಲಿಂದ ಬಂದಿದೆ ಅಂತಂದರೆ ಬೆಂಗಳೂರಿಂದ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಐಡಿಯಾಸ್ ಇಸ್ ನಾಟ್ ಎನಿಬಡಿ ಸಿಂಗಲ್ ಪರ್ಸನ್ಸ್ ಓನರ್ಶಿಪ್ ಅಲ್ವಾ. ಈಗ ಐಡಿಯಾಸ್ ಎಲ್ಲಿಂದ ಬಂದಿದೆ ಅಂತಂದರೆ ಆ್ಯಕ್ಚುಲಿ ಪ್ರಾಬ್ಲಮ್ ಯಾರೋ ನೋಡಿರ್ತಾರೆ, ಅದರಿಂದ ಐಡಿಯಾಸ್ ಬಂದಿರುತ್ತೆ. ಈಗ Tier 2, Tier 3 ಸಿಟೀಸ್ನಲ್ಲಿ ಪ್ರಾಬ್ಲಮ್ಸು ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಪ್ರಾಬ್ಲಮ್ಸ್ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಈಗ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಲಿ, ಎಜುಕೇಷನ್ ರಿಲೇಟೆಡ್ ಆಗಲಿ, ಇಲ್ಲ ಹೆಲ್ತ್ ಕೇರ್, ಅಗ್ರಿಕಲ್ಚರ್ ತಗೊಳ್ಳಿ, ಇದರಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಇರೋದ್ರಿಂದ Tier 2, Tier 3 ಸಿಟೀಸಲ್ಲಿ ಆ ಸ್ಟೂಡೆಂಟ್ಸಿಗೆ ಜಾಸ್ತಿ ಐಡಿಯಾಸ್ ಬರೋದು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು 18th year ನಾವು ಮಾಡ್ತಾ ಇರೋದು. ಲಾಸ್ಟ್ 17 yearsಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವಿನ್ನರ್ಸ್
ನೀವು ಹೇಳ್ದಂಗೆ ಈ ತಾಲೂಕಾ ಲೆವೆಲಿಂದ ಬಂದವರು, ಟೈರ್ 3 ಸಿಟೀಸಿಂದ ಬಂದವರು, ಇದೇ ಟೆಸ್ಟಿಮನಿ ಆ್ಯಕ್ಚುಲಿ. ಸೊ ಆ ಥರ ಬರೀ ಮೆಟ್ರೋ ಸಿಟೀಸಿಂದ ಬಂದವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ, ಅವರೇ ಅಪ್ಲೈ ಮಾಡಬೇಕು ಅನ್ನೋ ಲಾಜಿಕ್ ಏನೂ ಇಲ್ಲ. ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಆ್ಯಕ್ಚುಲ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಐಡಿಯಾ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆ ಸರ್, ನೀವು ಆಲ್ರೆಡಿ ಹೇಳಿದ್ರಿ ಬೆಸ್ಟ್ ಯಾರ್ದು ಬಿಸ್ನೆಸ್ ಪ್ಲ್ಯಾನ್ ಇದೆಯೋ ಅವ್ರಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಂತ. ಎಸ್, ನಮ್ಮ ಸ್ಟೂಡೆಂಟು ಪಾರ್ಟಿಸಿಪೇಟ್ ಮಾಡ್ತಾರೆ, ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರು ವಿನ್ ಆಗಲ್ಲ, ಅವ್ರು ಸೆಲೆಕ್ಟ್ ಆಗಲ್ಲ, ಅವ್ರಿಗೇನು ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಈ ಮಂಥನ್ ಪ್ರೋಗ್ರಾಮಿಂದ? ಮಂಥನ್ ಪ್ರೋಗ್ರಾಮಲ್ಲಿ ಕ್ಯಾಶ್ ಪ್ರೈಸ್ ಇದೆ ಅನ್ನೋದು ನಿಜ, ಇದು ಕಾಂಪಿಟಿಷನ್ ಅನ್ನೋದು ನಿಜ. ನೀವು ಆ ಕ್ಯಾಶ್ ಪ್ರೈಸ್ನ ಗೆಲ್ಲೋದಕ್ಕೆ ಎಫರ್ಟ್ಸ್ ಹಾಕಬೇಕು ಅನ್ನೋದು ಇಟ್ ಈಸ್ ಇಂಪಾರ್ಟೆಂಟ್. ಬಟ್ ನಿಮಗೆ ಓವರ್ ಆಲ್ ಆಂಟ್ರಪ್ರಿನರ್ ಸ್ಕಿಲ್ಸ್ ಖಂಡಿತವಾಗ್ಲೂ ಬೇಕೇ ಬೇಕು. ಈಗ ಮಂಥನ್ ಅಂತಂದ್ರೆ ಏನು, ಚರ್ನಿಂಗ್ ಅಂದರೆ ಈಗ ನಿಮ್ಮ ಐಡಿಯಾ ಇದೆ, ಕ್ವೆಶನ್ಸ್ ಕೇಳೋರು ಇದ್ದಾರೆ ಜೂರಿನಲ್ಲಿ, ನಾಲೆಡ್ಜ್ ಕೊಡೋರು ಇದ್ದಾರೆ ಸ್ಪೀಕರ್ಸ್, ರಿಫೈನ್ಮೆಂಟಿಗೆ ಹೆಲ್ಪ್ ಮಾಡೋರು ಇದ್ದಾರೆ ಮೆಂಟರ್ಸ್. ಇದೆಲ್ಲ ಆದಮೇಲೆ ನಿಮಗೆ ಇಂಪಾರ್ಟೆಂಟ್ಲಿ ಏನು ಸಿಗುತ್ತೆ ಅಂತಂದರೆ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್. ಈಗ ನಾನು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಆಂಟ್ರಪ್ರಿನರ್ಶಿಪ್ಗೆ ಅಂತಂದರೆ ನನಗೆ ನೆಟ್ವರ್ಕ್ ಮುಖ್ಯ, ನನಗೆ ನಾಲೆಡ್ಜ್ ಮುಖ್ಯ. ಸೊ ಇದೆಲ್ಲ ಮಂಥನ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋ ಅಂಥದ್ದು. ಸೊ ಇದರಿಂದ ಬರೀ ಕ್ಯಾಶ್ ಪ್ರೈಸ್ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಕರೆಕ್ಟ್ ಅಲ್ಲ. ಬಟ್ ಕ್ಯಾಶ್ ಪ್ರೈಸ್ ಇಸ್ ಆಲ್ಸೋ ಇನ್ಸಿಡೆಂಟಲ್. ಬಟ್ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತ ನಾವೇನು ಹೇಳ್ತೀವಿ, ಈ ರಿಯಲ್ ಲೈಫ್ ಲೆಸನ್ಸ್ ಆಗಲಿ, ಎಕ್ಸಾಂಪಲ್ಸ್ ಆಗಲಿ, ನಮ್ಮ ಆಂಟ್ರಪ್ರಿನರ್ಸ್ ಏನು ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ಅದು ನಿಮಗೆ ಎಲ್ಲೂ ಸಿಗೋದಿಲ್ಲ. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓವರ್ ಆಲ್ ಯು ವಿಲ್ ಗೋ ಔಟ್ successful. If not money, you will become knowledge wise, intellectual wise, entrepreneurial skill wise, you will become much better. ಮಂಥನ್ ಅಪ್ಲಿಕೇಶನ್ ಪ್ರಾಸೆಸ್ಸು ಕಂಪ್ಲೀಟ್ಲಿ ಆನ್ಲೈನ್. ಈಗ ನಿಮಗೆ ಸ್ಕ್ರೀನ್ ಮೇಲೆ ಲಿಂಕ್ ಸಿಗುತ್ತೆ, ಈ ವೆಬ್ಸೈಟಿಗೆ ಹೋಗಿ ನೀವು ಪೂರ್ತಿ ಮಾಹಿತಿ ಪಡಿಬೋದು. ಮಂಥನ್ ಅನ್ನೋ ಪ್ರೋಗ್ರಾಮ್ದು ಬ್ರೋಷರು ಸಹ ನಿಮಗೆ ಅಲ್ಲಿ ಸಿಗುತ್ತೆ. ಏನಾದರೂ ಡೌಟ್ಸ್ ಬಂದರೆ ಯಾರಿಗೆ ಕಾಲ್ ಮಾಡಬೇಕು, ಯಾರಿಗೆ ಇಮೇಲ್ ಮಾಡಬೇಕು, ಈ ಇನ್ಫಾರ್ಮೇಷನ್ನು ಸಹ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ QR ಕೋಡ್ ಒಂದು ಸಬ್ಮಿಟ್ ಮಾಡಿದ್ದೀವಿ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಪೇಜಿಗೆ ಲ್ಯಾಂಡ್ ಆಗ್ತೀರಾ, ಡೈರೆಕ್ಟ್ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ, ಅಪ್ಲಿಕೇಶನ್ ಫಿಲ್ ಮಾಡೋದು 2 to 3 minutes ತಗೊಳತ್ತಷ್ಟೇ. ವೆರಿ ಬೇಸಿಕ್ ಇನ್ಫಾರ್ಮೇಷನ್. ನಾನು ಮುಂಚೆ ಹೇಳ್ದಂಗೆ ನೀವು ಡೀಟೇಲ್ಡಾಗಿ ಬಿಸ್ನೆಸ್ ಪ್ಲಾನ್ ಅಂಥದ್ದು ಏನೂ ಅಪ್ಲೋಡ್ ಮಾಡಬೇಕಾಗಿಲ್ಲ. ನಿಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಏನು ಐಡಿಯಾ ಇದೆ ನಿಮ್ಮದು ಅಂತ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ಒಂದು ಪ್ರೋಗ್ರಾಮ್ಗೆ ಮಂಥನ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಂಡಿವಿಜುವಲಿ ಅಪ್ರೋಚ್ ಮಾಡಬೇಕು, ಇಲ್ಲ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಪ್ರೋಚ್ ಮಾಡಬೇಕು? ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಅಪ್ರೋಚ್ ಮಾಡಬೇಕು ಅಂದರೆ ಎಷ್ಟು ಜನ ಆ ಗ್ರೂಪಲ್ಲಿ ಇರಬೇಕು? ಏನಾದರೂ ಕ್ಲಾರಿಟಿ ಸರ್? ಮಂಥನ್ ಅಪ್ಲಿಕೇಶನ್ ಅನ್ನೋದು 1 ಪರ್ಸನ್ ಹಾಕ್ಬೋದು, ಇಲ್ಲ ಮ್ಯಾಕ್ಸಿಮಮ್ 4 ಜನ ಹಾಕ್ಬೋದು. ಈಗ ಅದರಲ್ಲೇನು ಕಂಪಲ್ಷನ್ ಇಲ್ಲ. ಈಗ ಯಾರ್ದಾದ್ರೂ ಐಡಿಯಾ ಒಬ್ಬರೇ ಪರ್ಸನ್ ಇದ್ದು ಒಬ್ಬರೇ ಸ್ಟೂಡೆಂಟ್ ನಾನೇ ಅಪ್ಲೈ ಮಾಡಿ ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂದರೆ ಈವನ್ 1 ಸ್ಟೂಡೆಂಟ್ ಕ್ಯಾನ್ ಅಪ್ಲೈ, ಬಟ್ ಮ್ಯಾಕ್ಸಿಮಮ್ 4 ಸ್ಟೂಡೆಂಟ್ಸ್ ಅಲೋ ಮಾಡ್ತೀವಿ ನಾವು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ನಿಮ್ಮ ಕಾಲೇಜಲ್ಲಿ ಈ ಐಡಿಯಾಗೆ ಸ್ವಲ್ಪ ಸಜೆಷನ್ಸು ನಿಮ್ಮ ಪ್ರೊಫೆಸರ್ಗಳು ಕೊಟ್ಟಿರ್ಬೋದು, ಅವರೇ ಸ್ವಲ್ಪ ಮೆಂಟರ್ಶಿಪ್ಪು ಸಹ ಮಾಡಿರ್ಬೋದು. ಈಗ ಪ್ರೊಫೆಸರ್ಸ್ ಕಡೆಯಿಂದ ಮಾಹಿತಿ ತಗೋಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ನೀವು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಜೂರಿ ಜೊತೆಗಾಗಲಿ ಮೆಂಟರ್ಶಿಪ್ಪಿಗಾಗಲಿ ಆವಾಗ ಪ್ರೊಫೆಸರ್ಸ್ನ ಇನ್ವಾಲ್ವ್ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ ಓನ್ಲಿ ಹ್ಯಾವ್ ಟು ಪ್ರೆಸೆಂಟ್ ಇಟ್, ಮ್ಯಾಕ್ಸಿಮಮ್ 4 people. ಓಕೆ, ಫೈನ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಒಂದು ವಿಶೇಷ ಅವಕಾಶದ ಬಗ್ಗೆ ತಿಳ್ಕೊಂಡ್ರಲ್ಲ. FKCCI ಸಂಸ್ಥೆ ಈಗ ತಾನೇ ಅವ್ರು ಹೇಳಿದಾಗೆ 17 ವರ್ಷದಿಂದ ಈ ಮಂಥನ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಆದರೆ ಈ ವರ್ಷದ ಮಂಥನ್ನ ವಿಶೇಷತೆ ಏನು ಗೊತ್ತಾ? ನಮ್ಮ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ FKCCI ಮಂಥನ್ನ ಜೊತೆ ಕೈ ಜೋಡಿಸಿ MOUನ ಸೈನ್ ಮಾಡಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು FKCCIನ ಸಹಯೋಗದೊಂದಿಗೆ FKCCI ಇನ್ನೋ ಮಂಥನ್ ಅನ್ನೋ ಬಹಳ ವಿಶೇಷವಾಗಿ ಇನೋವೇಟಿವ್ ಮಂಥನನ್ನು ಆಯೋಜನೆ ಮಾಡ್ತಾ ನಿಮ್ಮ ಮುಂದೆ ತಂದಿರೋದು. ಅಂದರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಓದ್ತಾ ಇರೋವಂಥ ವಿದ್ಯಾರ್ಥಿನಿಯರಲ್ಲಿ ಹೊಸ ಐಡಿಯಾಗಳಿಗೆ, ಆಲೋಚನೆಗಳಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಪದವಿಯ ಜೊತೆಗೆ ಅವ್ರಿಗೊಂದು ವಿನೂತನವಾದಂಥ ಅವಕಾಶವನ್ನು ಕೊಡೋಣ ಅನ್ನೋದು ಘನ ಸರ್ಕಾರದ ಉದ್ದೇಶ. ಹಾಗಾಗಿ ನಿಮ್ಮ ಮುಂದೆ ಈ ಒಂದು ಬಿಸ್ನೆಸ್ ಪ್ಲ್ಯಾನ್
ಆಯೋಜನೆ ಮಾಡಿರ್ತಕ್ಕಂಥ FKCCI ಇನ್ನೋ ಮಂಥನ್ ನಿಮ್ಮ ಮುಂದಿದೆ. ಅದಕ್ಕೆ ಹೇಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದರಿಂದ ನಿಮಗೆ ಸಿಗುವಂಥ ಪ್ರತಿಫಲಗಳೇನು, ಏನನ್ನು ಕಲಿತೀರಾ, ಹಾಗೂ ಮುಂದೆ ನಿಮ್ಮ ಭವಿಷ್ಯವನ್ನು ಅದು ಹೇಗೆ ರೂಪಿಸಲಿಕ್ಕೆ ಒಂದು ಅವಕಾಶ ಆಗತ್ತೆ ಅನ್ನೋದನ್ನೆಲ್ಲವನ್ನು ನಮಗೆ ಈಗ ಶ್ರವಣ್ ಅವರು ಮತ್ತು ಚಿನ್ಮಯ್ ಅವರು ನಿಮಗೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಕಾಯ್ತಾ ಇದ್ದೀರಾ? ನೀವು ಯಾವುದೇ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಯಾವುದೇ ಒಂದು ಡಿಸಿಪ್ಲಿನ್ನಲ್ಲಿ ನೀವು ಓದ್ತಾ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ, ಒಂದು ನವೀನವಾದಂಥ ಚಿಂತನೆ ಇದ್ದು, ಅಯ್ಯೋ ನನಗಿದಕ್ಕೆ ದುಡ್ಡಿಲ್ಲ ಇದನ್ನು ನಡೆಸಲಿಕ್ಕೆ, ಅಥವಾ ನನಗೆ ಮಾರ್ಗದರ್ಶನ ಇಲ್ಲ ಅಂತನೋ, ಅಥವಾ ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಊರಿನಲ್ಲಿ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅದು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ಈ ಸಮಸ್ಯೆಗೆ ನನ್ನಲ್ಲಿ ಒಂದು ವಿನೂತನವಾದಂಥ ಸಲಹೆ ಇದೆ, ಒಂದು ಆಲೋಚನೆ ಇದೆ, ಒಂದು ಚಿಂತನೆ ಇದೆ, ಇದನ್ನು ನಾನೊಂದು ಪ್ರಾಡಕ್ಟ್ ಆಗಿನೋ ಸರ್ವಿಸ್ ಆಗಿನೋ ನಾನು ಇದನ್ನು ಬಳಸ್ಕೊಳ್ಬೋದು, ಆದರೆ ನನಗಿದಕ್ಕೆ ಕೈ ಹಿಡಿಯೋರು ಯಾರೂ ಇಲ್ಲ, ಈ ರೀತಿ ನಿಮ್ಮಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅದಕ್ಕೋಸ್ಕರನೇ ನಮ್ಮ ಒಂದು ಉನ್ನತ ಶಿಕ್ಷಣ ಇಲಾಖೆ ನಿಮ್ಮ ಮುಂದೆ ತಂದಿರೋದು FKCCI ಇನ್ನೋ ಮಂಥನ್ ಕಾರ್ಯಕ್ರಮ. ಎಲ್ಲಿ ನಿಮ್ಮ ಹೊಸ ಆಲೋಚನೆ ಇರುತ್ತೋ ಅಲ್ಲಿ ನಮ್ಮ ವೇದಿಕೆ ಇದೆ. ಹಾಗಾಗಿ ಈಗ ಹೇಳಿದ್ದಾರೆ, ಟೈಮ್ ಲೈನ್ಸ್ ಕೊಟ್ಟಿದ್ದಾರೆ, ಹಾಗೂ ನಿಮಗೆ ಬರೋ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಎಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಯಾವ ರೀತಿ ಮೆಂಟ್ರಿಂಗ್ ಆಗುತ್ತೆ, ಹಾಗೂ ಮುಂದೆ ನೀವು ಏನನ್ನ ಕಲಿಬೋದು ಇದರಿಂದ ಅನ್ನೋದು. ಯಾವುದೇ ಒಂದು ಇವತ್ತು ದೊಡ್ಡ ಉದ್ದಿಮೆದಾರರನ್ನು, ದೊಡ್ಡ ದೊಡ್ಡ ಬಿಸ್ನೆಸ್ ಪ್ಲಾನ್ಗಳನ್ನ ಅಥವಾ ದೊಡ್ಡ ಐಡಿಯಾಸ್ನ ನಿಮ್ಮ ಮುಂದೆ ಏನು ಸಫಲರಾಗಿರೋರನ್ನ ನೋಡ್ತಾ ಇದ್ದೀರಲ್ಲ, ಅವರೆಲ್ಲರ ಒಂದು ಈ ದೊಡ್ಡ ಬಿಸ್ನೆಸ್ ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಆಲೋಚನೆಯಾಗಿ ಅಷ್ಟೇ ಶುರುವಾಗಿದ್ದು, ಆ ಆಲೋಚನೆಗೆ ಸರಿಯಾದ ರೀತಿಯಲ್ಲಿ ನೀರು ಎರೆದು ಮಾರ್ಗದರ್ಶನ ಹಾಗೂ ಅದಕ್ಕೆ ಬೇಕಾದಂಥ ಪೋಷಣೆ ಸಿಕ್ಕಿದಾಗ ಇವತ್ತು ದೊಡ್ಡ ದೊಡ್ಡ ಉದ್ದಿಮೆದಾರರು ಬೆಳೆದಿದ್ದಾರೆ. ಅಂಥವರೆಲ್ಲರ ನಿಮಗೆ ಪರಿಚಯ ಆಗುತ್ತೆ, ಅವರ ಮುಂದೆ ನಿಂತು ನೀವು ನಿಮ್ಮ ಮಾತನ್ನ ಆಡಲಿಕ್ಕೆ ಅವಕಾಶ ಸಿಗುತ್ತೆ. ಇದೆಲ್ಲವನ್ನ FKCCIನ ಜೊತೆಗೂಡಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ FKCCI ಇನ್ನೋ ಮಂಥನ್ ಮೂಲಕ ತರ್ತಾ ಇದೆ. ಮತ್ತೆ ಯಾಕೆ ಕಾಯ್ತಾ ಇದ್ದೀರಾ? ಎಲ್ಲ ರಿಜಿಸ್ಟ್ರೇಷನ್ಸ್ ಡೀಟೇಲ್ಸ್ ಸಿಕ್ಕಿದೆ ಅಲ್ಲ, ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಬೋಧಕ ಮಿತ್ರರೇ, ನಿಮ್ಮ ತರಗತಿಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನು, ಹೊಸ ಹೊಸ ಆಲೋಚನೆ ಇರೋಂಥ ಚಿಂತಕರನ್ನು ನೀವು ನೋಡಿರ್ಬೋದು, ಖಂಡಿತವಾಗಿ ಅವ್ರನ್ನ ಗುರುತಿಸಿರಲೂಬಹುದು. ಇವತ್ತು ನಿಮಗೆ ಆ ಒಂದು ವಿದ್ಯಾರ್ಥಿನಿಯರನ್ನು ಗುರುತಿಸಿ ಈ ಒಂದು FKCCI ಇನ್ನೋ ಮಂಥನ್ನ ವೇದಿಕೆಗೆ ಅವ್ರನ್ನ ಕರೆತರೋ ಅವಕಾಶ ನಿಮ್ಮದಿದೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿನಿಯಲ್ಲಿ ಹೊಸ ಆಲೋಚನೆ ಇದೆ ಅಂತ ಹೇಳಿದ್ರೆ ಅವರನ್ನು ಈ ವೇದಿಕೆಗೆ ಪರಿಚಯಿಸಿ ಹಾಗೂ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕರಿಸ್ತೀನಿ. ಕಾಲೇಜು ಶಿಕ್ಷಣ ಇಲಾಖೆ ಜೊತೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರೋದೊಂದು ಅದ್ಭುತ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ, ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಅಮೇಝಿಂಗ್ ಥಾಟ್ಸ್ ಇರುತ್ತೆ ಸರ್. ಆ ಥಾಟ್ಸ್ಗೆ ಒಂದು ಒರಿಜಿನಲ್ ಬಿಸ್ನೆಸ್ ಪ್ಲಾನನ್ನು ಕೊಡಲಿಕ್ಕೆ ಒಂದು ಗ್ರೇಟ್ ಪ್ಲಾಟ್ಫಾರ್ಮ್ ಅಂತ ನಾನಾದರೂ ಭಾವಿಸ್ತೀನಿ. ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಭಾಗವಹಿಸಿದಂಥ ಶ್ರವಣ್ ಸರ್ಗೆ, ಹಾಗೆ ಚಿನ್ಮಯ್ ಆನಂದ್ ಸರ್ ಅವರಿಗೆ, ಹಾಗೆ ನಮ್ಮ ಮಾನ್ಯ ನಿರ್ದೇಶಕರಾದಂಥ ಶೋಭಾ ಮೇಡಮ್ ಅವರಿಗೆ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ.